ನಮಸ್ಕಾರ. ನಾನು ನಿಮ್ಮ MP ಮುದಾಳಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿರುವಂತಹ ಅದು ಉರ್ದು ಭಾಷೆಯಲ್ಲಿ ಹಿಂದೂ ಹುಡುಗಿ ಔಟ್ ಆಫ್ 125 ಅಂಕಕ್ಕೆ 125 ಅಂಕಗಳನ್ನ ಪಡೆದುಕೊಂಡು ರಾಜ್ಯಕ್ಕೆ ಕೀರ್ತಿ ತಂದಿರುವಂತ ಒಬ್ಬ ಮಗಳಿಗೆ ಯಾವ ರೀತಿಯಾಗಿ ಮಾತಾಡ್ತಾನೆ ನೋಡಿ ಈ ಅಧಿಕಾರಿ. ಗಂಜಿ ಗಿರಾಕಿ ಅಂದ್ರೂ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಹೋಗಿ ಅವರಿಗೆ ಸಾಬೂರ್ ಅಂತ ಕರೀತಾನೆ. ರಾಜ್ಯಕ್ಕೆ ಕೀರ್ತಿ ತಂದ ಹುಡುಗಿಗೆ ಅದು ಇದು ಅಂತ ಹೇಳಿ ಮಾತಾಡ್ತಾನೆ. ಅವನು ಯಾರು ಅಧಿಕಾರಿ ಇದಾರೆ ಅನ್ನೋದನ್ನ ನಿಮಗೆ ನಾವು ತೋರಿಸ್ತೀವಿ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಪಾತಂಬರ ಗೌರ್ಮೆಂಟ್ ಉರ್ದು ಸ್ಕೂಲ್ ಒಂದು ಲಾವಣ್ಯ ಅನ್ನೋ ಒಂದು ಹುಡುಗಿ ಕನ್ನಡ ಮಾಧ್ಯಮದದು ಪಾಪ ಹಿಂದೂ ಉರ್ದು ಮಾಧ್ಯಮಕ್ಕೆ ಹೋಗಿ ಉರ್ದು ಭಾಷೆನಲ್ಲಿ 125ಕ್ಕೆ 125 ಅಂಕಗಳನ್ನ ತೆಗೆದುಕೊಂಡಿದೆ. 25 ಅಂಕಗಳನ್ನ ತೆಗೆದುಕೊಂಡಿದೆ. 25 ಅಂಕಗಳನ್ನ ತೆಗೆದುಕೊಂಡಿದೆ. 25 ಅಂಕಗಳನ್ನ ತೆಗೆದುಕೊಂಡಿದೆ. ಇದು ಉರ್ದು ಮಾಧ್ಯಮದಲ್ಲಿ ಓದಿದೆ. 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 ಉರ್ದು ಮಾಧ್ಯಮದಲ್ಲಿ ಮುಸ್ಲಿಂ ಮಕ್ಕಳು ಏನಿದ್ದಾರೆ ಅವರೇ 125 ತೆಗೆದಿಲ್ಲ. ಆದ್ರೆ ಈ ಮಗು 125ಕ್ಕೆ 125 ಅಂಕಗಳನ್ನ ತೆಗೆದು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದಿದೆ. ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದಿದೆ. ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದಿದೆ. ಇವತ್ತು ನಮ್ಮ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹಬ್ರು 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 ಕನ್ನಡದ ಹುಡುಗಿ ನಮ್ಮ ಉರ್ದು ಮಾಧ್ಯಮದಲ್ಲಿ ಪ್ರಥಮ ಔಟ್ ಆಫ್ ಔಟ್ ತಗೊಂಡ್ಬಿಟ್ಟಿದ್ಯಲ್ಲ. ಕನ್ನಡದ ಹುಡುಗಿ ನಮ್ಮ ಉರ್ದು ಮಾಧ್ಯಮದಲ್ಲಿ ಪ್ರಥಮ ಔಟ್ ಆಫ್ ಔಟ್ ತಗೊಂಡ್ಬಿಟ್ಟಿದ್ಯಲ್ಲ. ಕನ್ನಡದ ಹುಡುಗಿ ನಮ್ಮ ಉರ್ದು ಮಾಧ್ಯಮದಲ್ಲಿ ಪ್ರಥಮ ಔಟ್ ಆಫ್ ಔಟ್ ತಗೊಂಡ್ಬಿಟ್ಟಿದ್ಯಲ್ಲ. ಬಂಧುಗಳೇ, ನೋಡಿದ್ರಲ್ಲ ಒಬ್ಬ ಅಧಿಕಾರಿಯ ಕೆಳಮಟ್ಟದ ನಾಲಿಗೆ ಹೇಗಿರುತ್ತೆ ಅನ್ನೋದಕ್ಕೆ. ಅದೇ ಶಾಹಿನ್ ಕಾಲೇಜಿನ ಗಂಜಿ ಗಿರಾಕಿನ ತಿನ್ನುತ್ತಿರುವಂತ ನಮ್ಮ DDPI ಆಗಿರುವಂತ ಅಧಿಕಾರಿ ಆ ರಾಜ್ಯಕ್ಕೆ ಕೀರ್ತನಂತ ಹೆಣ್ಣು ಮಗಳಿಗೆ ಬಂದಿದೆ, ತಂದಿದೆ, ಹಾಗಾಗಿದೆ, ಹೀಗಾಗಿದೆ ಅಂತೇಳಿ ಏಕವಚನದಲ್ಲಿ ಮಾತಾಡಿ ಶಾಹಿನ್ ಕಾಲೆಯ ಸಂಸ್ಥಾಪಕರಿಗೆ ಸಾಬರು ಅಂತ ಕರೀತಾನೆ. ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ತವರ ಕ್ಷೇತ್ರದ ಬಾತಂಬ್ರದಲ್ಲಿ ಆ ಹುಡುಗಿ ಇವತ್ತು ಹಿಂದೂ ಹುಡುಗಿ ಉರ್ದು ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ಉರ್ದು ಭಾಷೆಯಲ್ಲಿ ಮುಸಲ್ಮಾನರೇ ಪಡಿತಕ್ಕಂಥ ಅಂಕಗಳನ್ನ ಮೀರಿ ಹೊಸ ಮಟ್ಟಕ್ಕೆ ಬೆಳೆದು ನಿಂತು ಇವತ್ತು ರಾಜ್ಯಕ್ಕೆ ಉರ್ದು ಭಾಷೆಯಲ್ಲಿ ಕೀರ್ತಿ ತಂದಿದ್ದಾಳೆ. ಹಾಗಾಗಿ ಅವರಿಗೆ ಒಂದಿಷ್ಟು ಸನ್ಮಾನ ಇತ್ತು. ಆ ಸನ್ಮಾನದಲ್ಲಿ ಈ ಒಬ್ಬ ಕೆಳ ಹಂತದ ಅಧಿಕಾರಿಗೆ ಅಲ್ಲಿ ಕರೆದಿದ್ರು ಗಂಜಿ ಗಿರಾಕಿಗೆ. ಈ ಗಂಜಿ ಗಿರಾಕಿ ಅಲ್ಲಿ ನಿಂತ್ಕೊಂಡು ಆ ಹುಡುಗಿಗೆ ಅವಮಾನ ಮಾಡುವಂತಹ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾನೆ ಅಂದಮೇಲೆ ಆ ಅಧಿಕಾರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಲಿ ಅಥವಾ ನಮ್ಮ ರಹೀಂ ಖಾನ್ ಅವರಾಗಿರ್ಲಿ ಯಾಕೆ ಒಂದಿಷ್ಟು ಕಿವಿ ಹಿಂಡಬಾರ್ದು ನಮ್ಮ ಒಂದು ಮನವಿ ಇದೆ. ಬಂಧುಗಳೇ, ಅದು ಯಾರೇ ಆಗಿರಲಿ, ಅದು ಹೆಣ್ಣು ಮಗಳು ಯಾರೇ ಆಗಿರ್ಲಿ, ಅದು ಇದು ಅಲ್ಲಕ್ಕ ಅವನ ಮನೆ ಆಳ, ಅವನು ಕೊಟ್ಟಿರ್ತಕ್ಕಂಥ ಏನಾದರೂ ಒಂದಿಷ್ಟು ಸಂಬಳ ಗಿಂಬಳ ಕೊಟ್ಟಿದ್ದಾನ, ಅದು ಇದು ಅನ್ನಕ್ಕೆ. ಆ ಹುಡುಗಿ ಕಷ್ಟಪಟ್ಟು ನನ್ನ ಕನ್ನಡ ಭಾಷೆನ ಬಿಟ್ಟು ಉರ್ದು ಭಾಷೆನ ಆಯ್ಕೆ ಮಾಡಿಕೊಂಡು ಇವತ್ತು ಉರ್ದು ಭಾಷೆಯಲ್ಲಿ ಔಟ್ ಆಫ್ 125ಗೆ 125 ಅಂಕನ ಪಡೆದ ಮೂಲಕ ಇವತ್ತು ಮುಸಲ್ಮಾನರೇ ಉರ್ದು ಭಾಷೆಯಲ್ಲಿ ಪಡೆದಿಲ್ಲ, ಆದ್ರೂ ಕೂಡ ಈ ಹಿಂದೂ ಹೆಣ್ಣು ಮಗಳು ಪಡೆದಿದ್ದಾಳೆ. ಆದರೆ ಈ DDPI ಎನ್ನುವಂತ ಒಬ್ಬ ಬೇವಸಿ ಅದು ಇದು ಅಂತ ಹೇಳಿ ಮಾತಾಡ್ತಾನೆ ಅಂದಮೇಲೆ ಆ ಹುಡುಗಿ ಎಷ್ಟು ನೋಯಿಸಿ ಮಾತಾಡ್ತಾ ಇದ್ದಾನೆ ಅಂತ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಂಧುಗಳೇ, ಅದು ಏನೇ ಆಗಿರಲಿ, ಅದು ಹೋಳಿ ಕೇಳಿ ಜಿಲ್ಲಾಧಿಕಾರಿ ಮುಂದೆ ಈ ರೀತಿ ಮಾತಾಡ್ತಾರೆ ಅಂದಮೇಲೆ ಇವರಿಗೆಲ್ಲ ಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದ ಯಾವ ನೈತಿಕತೆ ಇದೆ? ಆ ಹೆಣ್ಣು ಮಗಳಿಗೆ ಸನ್ಮಾನ ಮಾಡೋದು ಇವನಿಂದ ಏನು ನೈತಿಕತೆ ಇದೆ? ಇವನಿಂದ ಏನು ನೀತಿ ಪಾಠ ಕಲಿಬೇಕಾಗಿದೆ? ಯಾವತ್ತೂ ಕೂಡ ಆ ಒಂದು ಬಾತಂಬರ ಒಂದು ಪ್ರೌಢಶಾಲೆಗೆ ಹೋಗಿ ಒಂದಿಷ್ಟು ಕೂಡ ವಿಸಿಟ್ ಮಾಡಿದಂತ ಒಬ್ಬ DDPI ಇವತ್ತು ಆ ಹುಡುಗಿ ಔಟ್ ಆಫ್ 125ಕ್ಕೆ 125 ಅಂಕಗಳನ್ನ ಪಡೆದು ಉರ್ದು ಭಾಷೆಯಲ್ಲಿ ರಾಜ್ಯಕ್ಕೆ ಕೀರ್ತಿ ತಂದ್ರೆ ಅದು ಇದು ಅಂತ ಹೇಳಿ ಮಾತಾಡ್ತಾನಲ್ಲ, ಇವನಿಗೆ ಯಾವ್ದ್ರಿಂದ ಹೊಡಿಬೇಕಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಯಾಕಂದ್ರೆ ಒಬ್ಬ ಅಧಿಕಾರಿಗೆ ನಾಲಿಗೆ ಹೇಗಿರ್ಬೇಕಂದ್ರೆ ಇನ್ನೊಂದು ಒಬ್ಬರು ಅರ್ಥ ಮಾಡ್ಕೊಳ್ಬೇಕು, ಆ ರೀತಿಯಾಗಿರ್ಬೇಕು. ಅವ್ರು ಆಡಿರುವಂತ ಒಂದೊಂದು ಮಾತುಗಳು ಕೂಡ ನಿಮಗೆ ನಾವು ತೋರಿಸಿದೀನಿ. ಈಗಾದ್ರೂ ಕೂಡ ಈ ಹಿಂದೂ ಹೆಣ್ಮಗಳಿಗೆ ಅವಮಾನ ಮಾಡೋದನ್ನ ಆ DDPI ಕ್ಷಮೆ ಕೇಳಬೇಕನ್ನೋದು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಕಳಕಳಿಯ ಮನವಿಯಾಗಿದೆ. ಬಂಧುಗಳೇ, ಇದು ನಾನು ಯಾವುದೋ ಒಂದು ಕಾರಣಕ್ಕಾಗಿ ಮಾಡ್ತಾ ಇಲ್ಲ. ಆದರೆ ಯಾರೇ ಹೆಣ್ಣು ಮಗಳಾಗಿರಲಿ ಆಗದೇ ಇರಲಿ, ಆದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಹೆಣ್ಣು ಮಕ್ಕಳನ್ನ ಗೌರವಿಸುವುದು ನಮ್ಮ ಭಾರತ ದೇಶದ ಪರಂಪರೆ. ಆದರೆ ಆ ಒಂದು ಹೆಣ್ಣು ಮಗಳಿಗೆ
ಇವತ್ತು ಈ ರೀತಿ ಕರಿತಕ್ಕಂಥ ಭಾಷೆ ಇದಾವಲ್ಲ, ನೀವು ಇನ್ನೊಂದ್ಸರಿ ರಿವೀಲ್ ಮಾಡ್ತೀವಿ ನೋಡಿ. ಯಾಕಂದ್ರೆ ಇಂಥ ನಾಲಾಯಕ ಅಧಿಕಾರಿಗಳಿರೋದ್ರಿಂದ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಈ ರೀತಿ ಮಾತಾಡ್ತಾ ಇದ್ದಾನ ಅಂತಂದ್ಮೇಲೆ ಇವರನ್ನ ಇಲ್ಲಿಂದ ವರ್ಗಾವಣೆ ಮಾಡ್ಬೇಕನ್ನೋದು ಇಲ್ಲಿನ ಪ್ರಮುಖ ಸಂಘಟನೆಗಳ ಬೇಡಿಕೆಯಾಗಿದೆ. ಬಂಧುಗಳೇ, ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಈ ಸುದ್ದಿಯನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ಇಂಥ ಅಧಿಕಾರಿಗಳಿಗೆ ತಕ್ಕ ಉತ್ತರ ಕಲಿಸಬೇಕನ್ನೋದೇ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯ ಕಳಕಳಿಯ ಮನವಿಯಾಗಿದೆ. ಬಂಧುಗಳೇ, ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಈ ತಾಲೂಕು ಬಾತಂಬರ ಗೌರ್ಮೆಂಟ್ ಉರ್ದು ಸ್ಕೂಲ್, ಒಂದು ಲಾವಣ್ಯ ಅನ್ನೋ ಒಂದು ಹುಡುಗಿ ಕನ್ನಡ ಮಾಧ್ಯಮದದು, ಪಾಪ ಹಿಂದೂ, ಉರ್ದು ಮಾಧ್ಯಮಕ್ಕೆ ಹೋಗಿ ಉರ್ದು ಭಾಷೆನಲ್ಲಿ 125ಕ್ಕೆ 125 ಅಂಕಗಳನ್ನ ತೆಗೆದುಕೊಂಡಿದೆ. 25 ಅಂಕಗಳನ್ನ ತೆಗೆದುಕೊಂಡಿದೆ. 25 ಅಂಕಗಳನ್ನ ತೆಗೆದುಕೊಂಡಿದೆ. 25 ಅಂಕಗಳನ್ನ ತೆಗೆದುಕೊಂಡಿದೆ. ಇದು ಉರ್ದು ಮಾಧ್ಯಮದಲ್ಲಿ ಓದಿದೆ. 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 ಉರ್ದು ಮಾಧ್ಯಮದಲ್ಲಿ ಮುಸ್ಲಿಂ ಮಕ್ಳು ಏನಿದ್ದಾರೆ ಅವರೇ 125 ತೆಗ್ದಿಲ್ಲ. ಆದ್ರೆ ಈ ಮಗು 125ಕ್ಕೆ 125 ಅಂಕಗಳನ್ನ ತೆಗೆದು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದಿದೆ. ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದಿದೆ. ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದಿದೆ. ಇವತ್ತು ನಮ್ಮ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹಬ್ರು, ಇವತ್ತು ನಮ್ಮ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹಬ್ರು, ಇವತ್ತು ನಮ್ಮ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹಬ್ರು, ಇವತ್ತು ನಮ್ಮ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹಬ್ರು ಕನ್ನಡದ ಹುಡುಗಿ ನಮ್ಮ ಉರ್ದು ಮಾಧ್ಯಮದಲ್ಲಿ ಪ್ರಥಮ ಔಟ್ ಆಫ್ ಔಟ್ ತಗೊಂಡ್ಬಿಟ್ಟಿದ್ಯಲ್ಲ. ಕನ್ನಡದ ಹುಡುಗಿ ನಮ್ಮ ಉರ್ದು ಮಾಧ್ಯಮದಲ್ಲಿ ಪ್ರಥಮ ಔಟ್ ಆಫ್ ಔಟ್ ತಗೊಂಡ್ಬಿಟ್ಟಿದ್ಯಲ್ಲ. ಕನ್ನಡದ ಹುಡುಗಿ ನಮ್ಮ ಉರ್ದು ಮಾಧ್ಯಮದಲ್ಲಿ ಪ್ರಥಮ ಔಟ್ ಆಫ್ ಔಟ್ ತಗೊಂಡ್ಬಿಟ್ಟಿದ್ಯಲ್ಲ.